ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆರ್ ಎಂ ಸಿಕರಣಿಗೆ ಮಾತಾಡ್ತಾ ಇರೋದು. ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವಿಷಯ ಏನಪ್ಪ ಅಂತಂದರೆ, ಕಳೆದೆರಡು ದಿನಗಳಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಆ ವಿಡಿಯೋಗೆ ಅತಿ ಹೆಚ್ಚು ಒಳ್ಳೆ ಕಮೆಂಟ್ಸೇ ಬಂದಿದೆ. ಇಬ್ಬರೇ ಇದ್ದಾರೆ ಬ್ಯಾಡ್ ಕಮೆಂಟ್ ಹಾಕಿರೋರು. ನಿನಗೆ ತಾಕತ್ತಿದ್ರೆ ನೀನು ನಾನು ಗಂಡಸು ಅಂತ ನಾನು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಬಂದು ಪ್ರೂವ್ ಮಾಡ್ಕೊಬೇಕಾ ನಾನು ಗಂಡಸು ಅಂತ ಹೇಳಿ. ನ್ಯಾಯದ ಪರ ದನಿ ಎತ್ತುತ್ತಾ ಇದ್ದೀನಿ, ಒಂದು ಹುಡುಗಿ ಪರವಾಗಿ ನಿಂತಿದ್ದೀನಿ ಅಂದರೆ ನಾನು ಗಂಡಸೆ. ಅದನ್ನು ಒಂದು ಹೆಣ್ಣು ಮೇಲೆ ಆಗಲಿ ಇಲ್ಲ ಒಂದು ಗಂಡು ಮೇಲೆ ಆಗಲಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಅನ್ಯಾಯದ ವಿರುದ್ಧ ದನಿ ಎತ್ತಿ ಒಂದು ಅನ್ಯಾಯ ಆಗಿರೋ ಹೆಣ್ಣುಮಗ ಪರ ದನಿ ಎತ್ತಿದ್ರೆ ನೀನು ನಿಜವಾದ ಗಂಡಸು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಯಾರ ಮೇಲಾದರೂ ಪ್ರಯೋಗ ಮಾಡಿದಾಗಲೇ ಗಂಡಸು ಅಂತ ಅನ್ನೋದಾದರೆ ಅದು ಗಂಡಸ್ತನ ಅಲ್ಲ ಅಂತ ನನ್ನ ಪ್ರಕಾರ. ತುಂಬ ಜನ ಕೇಳಿದ್ರಿ, ಯಾಕೆ ನೀವು ಫೋನ್ ನಂಬರ್ ಕೊಟ್ಟು ಮಾತಾಡ್ಬೋದಾಗಿತ್ತಲ್ಲ ಅಂತ. ದಯವಿಟ್ಟು ನಿಮ್ಮ ಪ್ರಶ್ನೆಗೆಲ್ಲ ನಾನು ಉತ್ತರಿಸ್ತಾ ಇದ್ದೀನಿ. ಯಾರ್ಯಾರು ಮಾತಾಡ್ಬೋದಾಗಿತ್ತು, ನೀವು ಇನ್ನೂ ತುಂಬ ಎತ್ತರಕ್ಕೆ ಬೆಳೀತಾ ಇದ್ರಿ, ಮಾತಾಡಿದ್ರೆ ರೆಕಾರ್ಡಿಂಗ್ ಮಾಡ್ಕೋಬೋದಾಗಿತ್ತು. ಏನಕ್ಕೆ ಸ್ವಾಮಿ ಕೊಚ್ಚೆ ಮೇಲೆ ಕಲ್ಲು ಯಾಕೆ ಗೊತ್ತಾ? ಎದುರುಗಡೆ ಬಂದು ಆನ್ಸರ್ ಕೊಡೋಕೆ ರೆಡಿ ಇಲ್ಲದೆ ಇರೋರ ಹತ್ರ ಪರ್ಸ್ನಲ್ ಹೋಗಿ ನಾನು ಇತ್ಯರ್ಥ ಮಾಡ್ಕೊಳ್ಳಿ. ನಾನು ಎತ್ತಿರೋ ದನಿ ನಿಮ್ಮೆಲ್ಲರ ಪರವಾಗಿ ನಾನು ದನಿ ಎತ್ತಿದ್ದೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಕ್ಲಾರಿಟಿ ಸಿಗಬೇಕು ಅಲ್ವಾ? ನಾನು ಪರ್ಸ್ನಲ್ ಒಬ್ಬನೇ ಹೋಗಿ ಕ್ಲಾರಿಟಿ ತಗೊಂಡು ನಾನೇನು ಮಾಡಲಿ? ಎಂತೆಂಥ ಮೇಧಾವಿಗಳನ್ನೇ ಇವರು ಮಂಗ ಮಾಡ್ತಾವ್ರೆ. ಇವ್ರಿಗೆ ಇಷ್ಟ ಬಂದಂಗೆ ರೆಕಾರ್ಡಿಂಗ್ ಇಟ್ಕೊಂಡು, ಇವ್ರಿಗೆ ಇಷ್ಟ ಬಂದಂಗೆ ವಿಡಿಯೋ ತಿರ್ಸ್ಕೊಂಡು. ಆಮೇಲೆ ಇವರು ಪರ್ಸ್ನಲಾಗಿ ಮೆಸೇಜು ಕಾಲು ಮಾಡಿದ್ರೆ ಇವರ ರೀತಿ ನೀತಿ ಯಾವ ಥರ ನನ್ನ ಹತ್ರ ಇದೆ ಮೆಸೇಜ್ಗಳು. ಕೆಲವೊಂದಷ್ಟು ಜನ ಕಳಿಸಿದ್ದಾರೆ ಅವ್ರ ವ್ಯೂವರ್ಸ್ಗಳು. ಪಾಪ ಅವ್ರಿಗೆ ಪರ್ಸ್ನಲಾಗಿ ಹೋಗಿ ಮೆಸೇಜ್ ಮಾಡಿರೋದಕ್ಕೆ ಪಾಪ ಅವ್ರಿಗೆ ಅಯ್ಯೋ ಆ ಮೆಸೇಜ್ಗಳು ನೋಡಬೇಕು ನೀವು. ಕ್ಯಾಮ್ರಾ ಆನ್ ಆದಾಗ ಮಾತಾಡ್ತಾರಲ್ಲ ಆ ಭಾಷಾ ವೈಖರಿನೇ ಬೇರೆ, ಕ್ಯಾಮ್ರಾ ಆಫ್ ಆದಾಗ ಮಾತಾಡೋ ಭಾಷಾ ವೈಖರಿನೇ ಬೇರೆ. ಸಾಕ್ಷಿ ಕೊಡು, ಯಾವುದು ತೋರಿಸು ಅಂದರೆ ನಾನು ತೋರಿಸ್ತೀನಿ. ಆ ಮಗ, ಈ ಮಗ, ಸೂ ಮಗ, ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಿ ಲೈಟ್ ಆನ್ ಆದ ತಕ್ಷಣ ಫುಲ್ ಗಾಂಧಿ ಥರ ನಿಮಗೆ ತೋರಿಸುತ್ತೆ. ನೀವು ಮಾತಾಡೋ ರೀತಿ ನೀತಿಲಿ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಭಾಷೆ, ನಿಮ್ಮ ಮಾತು, ನಿಮ್ಮ ವ್ಯಕ್ತಿತ್ವ ನೀವು ತೋರಿಸ್ಕೊಳ್ಳಿ, ತೊಂದರೆ ಇಲ್ಲ. ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಯಾರೇ ಕ್ವಶನ್ ಮಾಡಿದ್ರು ನೀವು ಅದೇ ಥರ ಉತ್ತರ ಕೊಡೋದಾದರೆ ಪರ್ಸ್ನಲಾಗಿ ಮಾಡ್ಕೊಳ್ಳಿ. ವೀಡಿಯೋನ ಪಬ್ಲಿಕಲ್ಲಿ ಯಾಕೆ ಬಿಡ್ತೀರಾ? ಪಬ್ಲಿಕಲ್ಲಿ ಮಾಡಿದಾಗ ಪಬ್ಲಿಕ್ ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಕೇಳಿದ ತಕ್ಷಣಕ್ಕೆ ಅವ್ರ ಮೇಲೆ ನೀವು ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹಂಗಾದ್ರೆ ಯಾರು ದನಿನೇ ಎತ್ತಬಾರ್ದಾ? ಹೇಳಿ, ದನಿ ಎತ್ತಬಾರ್ದಾ? ಸ್ಟಾರ್ಟಿಂಗಲ್ಲಿ ಅವರು ವಿಡಿಯೋ ಟ್ರೆಂಡ್ ಆಗೋಕ್ಕೂ ಮುಂಚೆನೇ, ಅವ್ರ ವಿಡಿಯೋ ವ್ಯೂಸ್ ಬರೋಕ್ಕೂ ಮುಂಚೆನೇ ಅವ್ರನ್ನ ಹಂಗೆ ಅಮ್ಕಕ್ಕೆ ಟ್ರೈ ಮಾಡೋದು. ಏಯ್ ನಂಬರ್ ಕೊಡು, ನಿನ್ನ ಸಿಗೋ. ನಿಮ್ಮೊಬ್ಬರಿಗೆಲ್ಲ ಮಾತಾಡೋಕ್ಕೆ ಬರೋದು, ಅದರಲ್ಲೆಲ್ಲ ನಾವು PhD ಮಾಡಿಬಿಟ್ಟು ಬಂದಿದ್ದೀವಿ. ಆದರೆ ಒಂದಷ್ಟು ಜನ ನಮ್ಮ ಅಕ್ಕ ತಂಗಿರು ಈ ವಿಡಿಯೋ ನೋಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತಗ್ಗಿ ಬೊಗ್ಗಿ ಸಭ್ಯತೆಯಿಂದ ಮಾತಾಡೋದನ್ನು ಕಲಿತು ಮಾತಾಡ್ತಾ ಇದ್ದೀನಿ. ನನ್ನ ಅಕೌಂಟೋಗಿ ಚೆಕ್ ಮಾಡ್ಕೊಳ್ಳಿ, ನಾನು ಯಾರ ಅಭಿಮಾನಿ ಅಂತ. ಡಿ ಬಾಸ್ ಅಭಿಮಾನಿ. ಮಾತಾಡೋದೇನು ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಅಲ್ಲ. ಆಮೇಲೆ ಬಿಡಿ, ಹೋಗಿ ನಿಮ್ಮ ಕೆಲಸ ನೋಡಿ. ಯಾರೋ ಒಬ್ರು ಆರೋಪ ಮಾಡ್ದಟ್ಕೆ ನೀವೇನು ಸಣ್ಣವ್ರೈತೀರೇನ್ರಿ? ನೀವು ತಪ್ಪು ಮಾಡಿಲ್ಲ ತಾನೇ, ಯಾಕೆ ಟೆನ್ಷನ್ ತಗೋತೀರಾ? ನಿಮ್ಮ ಕೆಲಸ ನೀವು ಮಾಡಿ, ಕ್ಲಾರಿಟಿ ಕೊಡಿ, ಕೆಲಸ ಮಾಡಿ ತೋರಿಸಿ. ಯಾರೇ ಪ್ರಶ್ನೆ ಮಾಡಿದ್ರು ಹಿಂಗೆ ಎದುರಿಸ್ತಾ ಹೋದರೆ, ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದುಕೊಟ್ಟ ಸಂವಿಧಾನದಲ್ಲಿ ಯಾರಿಗೂ ಮಾತಾಡೋ ಹಕ್ಕಿಲ್ವ ಅಂತ ನಾನು ಕೇಳ್ತೀನಿ ಅಷ್ಟೇ. ಆ ಹಕ್ಕಿದೆ ಅನ್ನೋ ಧೈರ್ಯದ ಮೇಲೆ ತಾನೇ ನಾವು ಮಾತಾಡ್ತೀವಿ. ಎಲ್ಲರನ್ನೂ ಕ್ವಶನ್ ಮಾಡ್ಬೋದು, ಯಾರಾದರೂ ತಪ್ಪು ಮಾಡಿದ್ರೆ ಇದು ತಪ್ಪು ಅಂತ ಹೇಳ್ಬೋದು ಅಂತ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ದಾದಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದುಕೊಟ್ಟಿದ್ದಾರೆ ಅಂತ ನಾವು ಕೇಳ್ತೀವಿ. ನೀವು ಧ್ವನಿನೇ ಎತ್ತಬಾರ್ದು. ನೀನು ಏನಾದರೂ ಕೇಳಿದ್ರೆ ನೀನು ಬಾ, ಪರ್ಸ್ನಲಾಗಿ ಬಾ, ನೀನು ವೀಡಿಯೋ ಮಾಡೋಕ್ಕಿದೆಯಾ, ನಿನ್ಗೆ ಉತ್ತರ ಕೊಡ್ತೀನಿ.
ಇಷ್ಟಿಷ್ಟುದ್ದ ಮೆಸೇಜ್ಗಳು, ಅದರಲ್ಲಿ ಒಂದಷ್ಟು ಜನ ಫೇಕ್ ಐ ಡಿಗಳು ಬೇರೆ ಬರ್ತಾರೆ. ಬೋಳಿ ಮಗ, ಆ ಮಗ, ಈ ಮಗ ಅಂತ. ಕಂದ, ನೀನು ಬ್ಯಾಡ್ ಕಮೆಂಟ್ ಹಾಕಿದ್ದೀರಲ್ಲ, ನಿನ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನೀವು ಇಳಿದ್ರೆ ಲೋಕಲ್ಲು, ನಾನಿರೋದೇ ಲೋಕಲ್ಲು. ಸಂಸ್ಕೃತದಲ್ಲಿ PhD ಮಾಡಿದ್ದೀನಿ ನಾನು. ಶುರು ಮಾಡಿದ್ರೆ ಕೇಳಿಸ್ಕೊಳ್ಳೋಕೆ ತಾಕತ್ತು ಯಾವುದೂ ಇರಲ್ಲ. ನಾನು ಇಳಿಯಲ್ಲ. ಒಂದಷ್ಟು ಜನ ನನ್ನ ಬಗ್ಗೆ ಗೌರವ ಇಟ್ಕೊಂಡಿದ್ರೆ, ಅಲ್ಪ ಸ್ವಲ್ಪ ಜನ ನಾನು ಫಾಲೋ ಮಾಡ್ತಾ ಇರ್ಬೋದು, ಆದರೆ ಆ ಫಾಲೋ ಮಾಡ್ತಿರೋರಿಗೆ ನಾನು ಗೌರವ ಕೊಟ್ಟು ಗೌರವತ್ವವಾಗಿ ನಡ್ಕೊತೀನಿ. ಎಲ್ಲೂ ಅಗೌರವವಾಗಿ ನಡ್ಕೊಳ್ಳಲ್ಲ. ನೀವು ಮಾತಾಡ್ತೀರಂತ ನಾನು ಮಾತಾಡಿದ್ರೆ ನನಗೇನಿರುತ್ತೆ ಮರ್ಯಾದೆ? ಎದ್ರಕಂಡು ಸುಮ್ಮನಾಗ್ಬಿಟ್ಟ ಕಾಲ್ ಮಾಡ್ತಾಯಿಲ್ಲ. ನನ್ನೊಂದಷ್ಟು ಸ್ನೇಹಿತರು, ಒಂದಷ್ಟು ಜನ ಫ್ರೆಂಡ್ಸು, ಕೆಲವರು ನನಗೆ ಹೇಳಿದ್ದಾರೆ, ನಿನ್ನ ಯೋಗ್ಯತೆಗೆ ಸಮ ಇಲ್ಲದವರ ಜೊತೆ ವಾದಕ್ಕಿಳಿಬೇಡ ಅಂತ. ಅಂಥವ್ರ ಮಾತನ್ನೆಲ್ಲ ಕೇಳಿ ನಾನು ಸುಮ್ಮನಿದ್ದೀನಿ. ನನಗೆ ಫೋನಲ್ಲಿ ಮಾತಾಡೋಕ್ಕೇನು ಭಯ ಇಲ್ಲ, ಬಟ್ ನನ್ನ ಮೇಲೆ ನನಗೆ ಭಯ ಏನು ಗೊತ್ತಾ? ನನ್ನ ನಾಲ್ಗೆ ಕಂಟ್ರೋಲಲ್ಲಿ ಇರೋಲ್ಲ. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಮಾಡಿದಾಗ ನಿಮಗೆ ತಲುಪುತ್ತೆ. ತಪ್ಪೇನಾದರೂ ಇದ್ದರೆ ತಿದ್ದಿ ಬುದ್ಧಿ ಹೇಳಿ, ತಿದ್ಕೊಂತೀನಿ. ನಮಸ್ಕಾರ.